ಪ್ರತಿಭಟನೆ ಉದ್ದೇಶ ಏನು, ಖಾಸಗೀಕರಣ ರದ್ದಾಗಬೇಕು, ವಿದ್ಯುತ್ ಗುತ್ತಿಗೆದಾರರ ಅಸ್ತಿತ್ವ ಇರಬೇಕು. ಸರ್ಕಾರ ಈಗಾಗಲೇ ನಮ್ಮ ಎಲ್ಲ ರೈತ ಮುಖಂಡರ ನೆರವಿನೊಂದಿಗೆ ನಾವು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ವಿ. ಸರ್ಕಾರ ನಮಗೆ ಸ್ಪಂದನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ರೈತ ಮುಖಂಡರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ವಿದ್ಯುತ್ ಗುತ್ತಿಗೆದಾರರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ಸರ್ಕಾರ ಖಂಡಿತವಾಗಲೂ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಉಗ್ರ ಹೋರಾಟವನ್ನು ಮಾಡ್ತೀವಿ. ಬೇಡಿಕೆ ಖಾಸಗೀಕರಣ ಆಗಬಾರ್ದು, ವಿದ್ಯುತ್ ಗುತ್ತಿಗೆದಾರರ ಅಸ್ತಿತ್ವ ಇರಬೇಕು. ಸಚಿವರು ಬರಬೇಕು ಅಂತ ಮನವಿ ಮಾಡಿದ್ದು, ಸಚಿವರು ಕೇರಳಕ್ಕೆ ಹೋಗಿರೋ ಕಾರಣ ಇಂಧನ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬರಲಿ, ಅವ್ರು ಬಂದು ನಮ್ಮ ಮನವಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ನಿರ್ಧಾರವನ್ನು ತಿಳಿಸ್ತೀವಿ ಸರ್. ನೋಡೋಣ, ಈಗ ಅವ್ರು ಬರಲಿ, ಅವ್ರು ಬಂದಿಲ್ಲ ಅಂದರೆ ನಾವು ಮುಂದೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹೈವೇ ಬಂದ್ ಮಾಡೋದು, ನಮ್ಮೆಲ್ಲ ಸಂಘಟನೆಗಳು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್. ಈಗ ಸುಮಾರು ಒಂದು 7,000 ರಿಂದ 8,000 ಜನ ನಮ್ಮ ಗುತ್ತಿಗೆದಾರರು ಬೀದರಿಂದ ಚಾಮರಾಜನಗರ, ಬೆಳಗಾವಿಯಿಂದ ಬೆಂಗಳೂರು, ಪ್ರತಿ ಜಿಲ್ಲೆ ತಾಲೂಕಿಂದ 235 ತಾಲೂಕು 31 ಜಿಲ್ಲೆಯಿಂದ ಎಲ್ಲ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಕಂಡಂತೆ ಅತಿ ಹೆಚ್ಚು ವಿದ್ಯುತ್ ಗುತ್ತಿಗೆದಾರರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಅವರ ಒಂದು ಪ್ರೋತ್ಸಾಹವನ್ನೇ ನಮಗೆ ಬೆಂಬಲವಾಗಿ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ ಸರ್. ರಮೇಶ್, ರಾಜ್ಯಾಧ್ಯಕ್ಷರು, KSLC ಬೆಂಗಳೂರು. ಧನ್ಯವಾದಗಳು. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಇವತ್ತು ಈ ಟಾಟಾ ಕಂಪನಿ ಪ್ರೈವೇಟೈಸೇಷನ್ಗೋಸ್ಕರ ಹಾಗೂ 150 ಕಿಲೋಮೀಟರ್ವರೆಗೂ ಕಾಂಟ್ರಾಕ್ಟರ್ ಅಸ್ತಿತ್ವ ಉಳಿಸೋಕ್ಕೆ ಇವತ್ತು ನಾವು ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದಿಂದ ಉಗ್ರ ಹೋರಾಟವನ್ನು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ವಿ. ರಾಜ್ಯದ ಮೂಲೆ ಮೂಲೆಯಿಂದ ವಿದ್ಯುತ್ ಗುತ್ತಿಗೆದಾರ ಬಂದು ಈ ಹೋರಾಟಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಹಾಗೆ ನಾವು ಸರ್ಕಾರದಿಂದ ಬೇಡಿಕೆ ಹಿಡಿಯೋವರೆಗೂ ಮುಂದಿನ ನಿರ್ಧಾರ ತೊಗೊತೀವಿ ಸರ್. ಥ್ಯಾಂಕ್ ಯು. ಬೇಡಿಕೆಯಿಂದ ಇನ್ನು ಬೆಸ್ಕಾಂ ಅಧಿಕಾರಿಗಳು ಅಥವಾ KPTCL ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು. ಹರೀಶ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರು, ಬೆಳಗಾವಿ.